ಮೊಬೈಲ್ ಇಂಟರ್ನೆಟ್ ಇದೀಗ ಬಹಳ ಅಗ್ಗವಾಗಿ ಮಕ್ಕಳ ಕೈಗೆ ಸಿಗಬಹುದಾದ ಸಾಧನ. ಇಂದಿನ ದಿನದಲ್ಲಿ ಈ ಸಾಧನ ಉಪಯೋಗಕ್ಕಿಂತ ದುರುಪಯೋಗವಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಇದನ್ನ ತಡೆಗಟ್ಟುವಿಕೆಗಾಗಿ ತೆರೆದ ಮನೆಯಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಮಕ್ಕಳಿಗೆ ಪರಿಪೂರ್ಣ ಮಾಹಿತಿ ನೀಡುವ ಅಗತ್ಯ ಇದೆ ಅಂತ ಪಡುಬಿದ್ರಿ ಠಾಣಾ ಎಸ್ಐ ಸುರೇಶ್ ಭಟ್ ಹೇಳಿದ್ದಾರೆ. ಅವರು ತಾಲೂಕು ಶಿಕ್ಷಣ ಸಂಪನ್ಮೂಲ ಕೇಂದ್ರ ಉಡುಪಿ, ಜಿಲ್ಲಾ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಉಡುಪಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಾಪು, ಆರಕ್ಷಕ ಠಾಣೆ ಪಡುಬಿದ್ರಿ ಹಾಗೂ ಪಬ್ಲಿಕ್ ಸ್ಕೂಲ್ ಪಡುಬಿದ್ರಿ ಇದರ ಸಂಯುಕ್ತ ಆಶ್ರಯದಲ್ಲಿ ಪಡುಬಿದ್ರಿ ಠಾಣೆಯಲ್ಲಿ ನಡೆದ ತೆರೆದ ಮನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಭಯದ ವಾತಾವರಣ ಮತ್ತು ಇನ್ನಿತರ ನಮ್ಮ ಕಾರ್ಯಚಟುವಟಿಕೆಗಳ ಬಗ್ಗೆ ಅವರಿಗೆ ಗೊತ್ತಿರಬೇಕಾದಂತಹ ಮಾಹಿತಿ ಮತ್ತು ಕೆಲವೊಂದು ಮಾಧ್ಯಮಗಳಲ್ಲಿ ಬರುವಂತಹ ಅಶ್ಲೀಲವಾದಂತಹ ಮತ್ತು ಅಗೌರವವಾದಂತಹ ಕೆಲವೊಂದು ವಿಚಾರಗಳು ಬರ್ತಾ ಇರ್ತದೆ. ಹಾಸ್ಯ ಪ್ರಮೇಯವಾಗಿ ಬರುವಂಥದ್ದು ಇದನ್ನೆಲ್ಲ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂತಹ ಇದು ಉಂಟಾಗ್ತಾ ಇದೆ. ಈ ಕಾರ್ಯಕ್ರಮ ಈ ರೀತಿ ನಡೆಸುವುದರಿಂದ ಮಕ್ಕಳ ಮೇಲಿನ ಏನು ಅಪನಂಬಿಕೆ ಇರಬಹುದು, ಅಪಹಾಸ್ಯಕ್ಕೆ ಸಂಬಂಧಪಟ್ಟಂತೆ ಇರಬಹುದು, ಅಥವಾ ಕಾನೂನಿನ ಮೇಲಿನ ಗೌರವ ಇರಬಹುದು, ಅಥವಾ ಕಾನೂನಿನ ಏನು ತಿಳಿದುಕೊಳ್ಳಿಲ್ಲ ಎಂಬುದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಕೊಡುವಂತಹ ಈ ಕಾರ್ಯಕ್ರಮ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಮೋಹನ್ ನಕ್ರೆ, ಇಂದಿನ ಯುವ ಪೀಳಿಗೆ ಮುಂದಿನ ನಮ್ಮ ದೇಶದ ಆಸ್ತಿಯಾಗಬೇಕಾಗಿದ್ದರೆ ಅವರ ಜವಾಬ್ದಾರಿ ಏನು ಎಂಬುದನ್ನು ಈ ತೆರೆದ ಮನೆ ಕಾರ್ಯಕ್ರಮ ಬಿಚ್ಚಿಡುತ್ತಿದ್ದು, ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ ನೀಡಿದರು. ಅಕ್ಕಿ ಯಾರು ಅದನ್ನು ಕಂಡುಹುಡುಕಿದಾರನ್ನು ಎಲ್ಲೂ ಬರೆದಿಡಲಿಲ್ಲ. ಆ ಅಕ್ಷರವನ್ನು ಯಾರು ಹುಡುಕಿದಾರ ಅದನ್ನೂ ಬರೆದಿಡಲಿಲ್ಲ. ಹಾಗಿರುವಾಗ ನಮ್ಮ ಬದುಕಿನಲ್ಲಿ ಯಶಸ್ಸನ್ನು ಹೇಗೆ ಸಾಧಿಸುವುದಂತ ದಿವ್ಯರು ಹೇಳ್ತಾರೆ. ನಾವು ಬದುಕಿನಲ್ಲಿ ಜೀವನದಲ್ಲಿ ಯಶಸ್ಸನ್ನು ಸಾಗಿಸಬೇಕಾದ್ರೆ ನಾವು ನಮ್ಮನ್ನು ತೊಡಗಿಸಿಕೊಳ್ಬೇಕು. ಇಲ್ಲಿ ನಾವೆಲ್ಲ ವಿದ್ಯಾರ್ಥಿಗಳಿದ್ದೀವಿ, ನಾವು ನಮ್ಮನ್ನು ಶಿಕ್ಷಣದಲ್ಲಿ ತೊಡಗಿಸಿಕೊಳ್ಬೇಕು. ಬೇರೆಯವರು ಬೇರೆ ಬೇರೆ ಕರ್ತವ್ಯದಲ್ಲಿ ಅವರನ್ನು ತೊಡಗಿಸಿಕೊಳ್ಬೇಕು. ಆವಾಗ ಮಾತ್ರ ನಾವು ಬದುಕಿನಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಅನ್ನೋದು ನಮ್ಮ ಕಲ್ಪನೆ. ಈ ಸಂದರ್ಭ ಮುಖ್ಯ ಅತಿಥಿಗಳಾಗಿ ಮಾತೃ ಸಂಸ್ಥೆಯ ಕಾರ್ಯದರ್ಶಿ ಬಾಲಕೃಷ್ಣ, ಪಬ್ಲಿಕ್ ಸ್ಕೂಲ್ ಹೈಸ್ಕೂಲ್ ವಿಭಾಗದ ಹಿರಿಯ ಶಿಕ್ಷಕ ಪ್ರಸನ್ನ, ವಾಸು ಆಚಾರ್ ಸಹಿತ ಪಬ್ಲಿಕ್ ಸ್ಕೂಲ್ ಹೈಸ್ಕೂಲ್ ವಿಭಾಗದ ವಿದ್ಯಾರ್ಥಿಗಳು, ಶಿಕ್ಷಕಿಯರು, ಪೊಲೀಸ್ ಸಿಬ್ಬಂದಿಗಳು ಭಾಗವಹಿಸಿದ್ರು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರಿ.